ಅದ್ದೂರಿಯಾಗಿ ನೆರವೇರಿದ ಕಡಲೆಕಾಯಿ ಪರಿಷೆ. ಗಮನ ಸೆಳೆದ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ. ಭಕ್ತಿಯಲ್ಲಿ ಮಿಂದೆದ್ದ ಭಕ್ತ ಸಾಗರ. ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ. ರೇಷ್ಮೆ ನಗರಿಯಲ್ಲಿ ಜನಜಾಗೃತಿ ಅಭಿಯಾನ. ಜಾಗೃತಿ ಮೂಡಿಸಿದ ಪೊಲೀಸರು. ಪಶು ಔಷಧಿ ಮಳಿಗೆ ಮಾಲೀಕನ ಎಡವಟ್ಟು. ವೈದ್ಯರ ಚೀಟಿ ಇಲ್ಲದೆ ಔಷಧಿ ವಿತರಣೆ. ಸರಣಿ ಕುರಿಗಳ ಸಾವಿನಿಂದ ಕಂಗಾಲಾದ ವೃದ್ಧ. ಗುರುಗಳಿಗೆ ತಲೆಬಾಗಿ ನಮಿಸುವುದು ಭಾರತದ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನು ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತಿವೆ. ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಆವರಣದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಭಕ್ತಿಪೂರ್ವಕವಾಗಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಭಕ್ತಿಯಲ್ಲಿ ಮಿಂದೆದ್ದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ವೀರಾಂಜನೇಯ ಸ್ವಾಮಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ರಥೋತ್ಸವದಲ್ಲಿ ಚಿಕ್ಕಬಳ್ಳಾಪುರ ನಗರ ಹಾಗೂ ತಾಲೂಕಿನ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿನ ಪ್ರಸನ್ನ ಮಹಾಗಣಪತಿ, ಕೋದಂಡರಾಮ ಹಾಗೂ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಜಡಲತಿಮ್ಮನಹಳ್ಳಿಯಿಂದ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ರಥೋತ್ಸವಕ್ಕೆ ತರಲಾಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಾಲಯದ ಆವರಣದಿಂದ ಮಠದ ಆವರಣದವರೆಗೂ ನಡೆದ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ವಿವಿಧ ಪ್ರಕಾರದ ಕಲಾ ತಂಡಗಳೊಂದಿಗೆ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯ ಮೆರವಣಿಗೆಯ ನಂತರ ದೇವಾಲಯದ ಆವರಣದಲ್ಲಿ ಕಡಲೆಕಾಯಿ ಪರಿಷೆಯಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಭಕ್ತಾದಿಗಳಿಗೆ ಕಡಲೆಕಾಯಿಗಳನ್ನು ಪ್ರಸಾದ ರೂಪದಲ್ಲಿ ಹಂಚಿದರು. ಭಕ್ತಾದಿಗಳು ಕೂಡ ಸ್ವಾಮೀಜಿಗಳ ಕೈಯಿಂದ ಕಡಲೆಕಾಯಿ ಪಡೆಯಲು ನಾ ಮುಂದು ತಾ ಮುಂದು ಅಂಥ ನೂಕುನುಗ್ಗಲು ಉಂಟಾಗಿತ್ತು. ಬಂದ ಭಕ್ತಾದಿಗಳು ಖುಷಿಯಿಂದ ದೇವರ ದರ್ಶನ ಪಡೆದು ಪ್ರಸಾದ ರೂಪದಲ್ಲಿ ಸಿಕ್ಕ ಕಡಲೆಕಾಯಿಯನ್ನು ತಿಂದು ದೇವರ ಕೃಪೆಗೆ ಪಾತ್ರರಾದರು.
ಎಲ್ಲರಿಗೂ ನಮಸ್ತೆ. ಇವತ್ತು ಚಿಕ್ಕಬಳ್ಳಾಪುರ SJCIT ಕಾಲೇಜಿನ ಆಪೋಸಿಟ್ಟು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಇವತ್ತು ಶ್ರೀ 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 ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಬಾಲಗಂಗಾಧರ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಶ್ರೀ 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 ನಿರ್ಮಲಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ವಿಶೇಷವಾಗಿ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಇವತ್ತು 5 ದಿನಗಳಿಂದ ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ದೇವಾಲಯ ಈ ಒಂದು ದೀಪೋತ್ಸವ ಇವತ್ತು ಭಕ್ತರು ಹರಿದು ಬಂದ ಒಂದು ಸಾಗರದಂತೆ ಬಂದಿದ್ದಾರೆ. ಇವರೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಪ್ರತಿ ವರ್ಷದಂತೆ ಈ ಒಂದು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಡಲೆಕಾಯಿ ಪರಿಷೆ ಮತ್ತು ಪರಿಷೆ ಭಾಳ ವಿಶೇಷವಾಗಿ ನಡೀತಾ ಇರ್ತದೆ. ಭಕ್ತರು ಬಂದಿರತಕ್ಕಂಥ ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೆ ಸದ್ಬುದ್ಧಿ ಕೊಟ್ಟು ಆಯುರಾರೋಗ್ಯ ಐಶ್ವರ್ಯ ಕನಕಾದಿಗಳನ್ನು ಕೊಟ್ಟು ಕಾಪಾಡಲಿ. ಇದೇ ರೀತಿ ಪ್ರತಿ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಜಾತ್ರೆ ನಡೆಯುವಂತಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ಉಳ್ಳಗುರ್ಕಿಯಿಂದ ಮಂಜುನಾಥ್, ಕಲಾವಿದರು. ನನ್ನ ಹೆಸರು ಹರೀಶ್ ಪಾಟೀಲ್. ಮೊದಲಿಗೆ ಇಡೀ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಬೀದರಿಂದ ಬಂದಿರೋನು. ಇಲ್ಲಿ ನಾನು SJCIT ಕಾಲೇಜಲ್ಲಿ ಅದೇ ವ್ಯಾಸಂಗ ಮಾಡುತ್ತಿದ್ದೇನೆ. ಇಲ್ಲಿ ಇಷ್ಟು ಚಂದವಾದ ಎಲ್ಲ ಜಾತ್ರೆಯನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಹಾಗೆ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಎಂದು ಕೋರಿಕೊಳ್ಳುತ್ತೇನೆ. ಅದಣ್ಣ, ಇದು ತೇರೇನದಲ್ಲ ಅದು ಹೇಳಿದೆವು. ಮತ್ತು ಆಮೇಲೆ ಬಂದು ಸ್ಟಾರ್ಟಿಂಗು ಅಲ್ಲಿ ಪ್ರಸಾದ ತೊಗೊಂಡೆವು. ಮತ್ತು ಹಂಗೆ ಕಿಲ್ಲಿ ಕಡಲೆಕಾಯಿ ತೊಗೋಬೇಕಂತೇಳಿ ನಿಂತಿದ್ದೆವು. ಬಟ್ ಅವಾಗಿ ನೋಡಿ ಸಿಗಲ್ಲೋಗ್ಯಾವ. ಅಣ್ಣ ಇದೇ ಫಸ್ಟ್ ಟೈಮ್ ನೋಡತ್ತಿದ್ದೆವು. ಭಾಳ ಖುಷಿ ಆಗ್ಲತ್ತದಣ್ಣ. ಇನ್ನು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಆವರಣದ ಬಳಿ ಇರುವ ಶ್ರೀ ವೀರಾಂಜನೇಯ ಸ್ವಾಮಿ ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಹೆಸರುವಾಸಿ. ಸಾವಿರಾರು ಭಕ್ತಾದಿಗಳು ರಥೋತ್ಸವ ಮತ್ತು ಕಡಲೆಕಾಯಿ ಪರಿಷೆಯಲ್ಲಿ ಭಾಗಿಯಾಗಿ ದೇವರ ದರ್ಶನ ಪಡೆದು ಕಡಲೆಕಾಯಿ ತಿಂದು ಖುಷಿ ಪಟ್ಟಿದ್ದಾರೆ. ಬಂದಿದ್ದೀವಿ ಶ್ಯಾಮ್ಲಾ ಅಂತ. ಹನುಮ ಜಯಂತಿ ಪ್ರತಿ ವರ್ಷನೂ ಮಾಡ್ತಾರೆ. ಹನುಮ ಜಯಂತಿ ಆಗಿದ್ದು ಫಸ್ಟ್ ಸಂಡೇನೇ ಇಲ್ಲಿ ಕಡಲೆಕಾಯಿ ಜಾತ್ರೆ ಮಾಡ್ತಾರೆ. ಇಲ್ಲಿ ಕಡಲೆಕಾಯಿ ಜಾತ್ರೆಯಿಂದ ಇಲ್ಲಿ ಪಕ್ಕದ ಹಳ್ಳಿಯಿಂದ ಎಲ್ಲ ದೀಪ ತಂಬಿಟ್ಟು ಆರತಿ ತಗೊಂಬಂದು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಸ್ವಾಮೀಜಿಗಳು ಬರ್ತಾರೆ. ಬಂದು ಇಲ್ಲೆಲ್ರಿಗೂ ಕಡಲೆಕಾಯಿ ಕೊಟ್ಟು ಎಲ್ಲ ಮತ್ತು ಇವರೆಲ್ಲ ಬರ್ತಾರೆ. ಕಳಶ ಎಲ್ಲ ಮತ್ತು ಡೋಲು ಟಮಟೆ ಎಲ್ಲ ಹೊಡ್ಕೊಂಡು ಚೆನ್ನಾಗಿ ಮಾಡ್ತಾರೆ. ಖುಷಿ ಆಗುತ್ತೆ. ನಾವು 5-6 ವರ್ಷದಿಂದ ಬರ್ತಿದ್ದೀವಿ. ಈ ವರ್ಷ ತುಂಬ ಜನ ಇದ್ದಾರೆ. ಚೆನ್ನಾಗಿದೆ. ಕಡಲೆಕಾಯಿ ಎಲ್ಲ ಹಂಚ್ಬಿಟ್ಟು ಹೌದು, ಅದೇ ಒಂದು ವಿಶೇಷತೆ. ಅದಕ್ಕೋಸ್ಕರನೇ ಜನ ಬರ್ತಾರೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಎಲ್ಲ. ಹೌದು, ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಜನ, ತುಂಬ ಡಿಮ್ಯಾಂಡು. ಕಡಲೆಕಾಯಿಗೂ ತುಂಬ ಜನ ಇದ್ದಾರೆ. ನಾವೇನಿಲ್ಲ, ಇಲ್ಲೇ ಕೊಟ್ಟರೆ ಇಲ್ಲಿ ಇಸ್ಕೊಳ್ತೀವಿ, ಇಲ್ಲ ಅಂದರೆ ಓಡ್ತಾ ಇರ್ತೀವಿ. ನೋಡೋದಕ್ಕೋಸ್ಕರ ಬರ್ತೀವಿ. ಚೆನ್ನಾಗಿದೆ, ಖುಷಿ ಆಯಿತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿಯೂ ಸಹ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಕುರಿತು ಪೊಲೀಸರು ಜನಜಾಗೃತಿ ಅಭಿಯಾನ ನಡೆಸಿದರು. ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ತಿರಸ್ಕರಿಸಬೇಡಿ, ಉದಾಸೀನ ಮಾಡಬೇಡಿ. ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ. ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಲೇಬೇಕು. ದಯವಿಟ್ಟು ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಹಾಕ್ತೀರಾ ಗಾಡಿ ಚಲಾವಣೆ ಮಾಡಲೇಬಾರ್ದು. ಮತ್ತೆ ನಾವು ಶಿಡ್ಲಘಟ್ಟ ನಗರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ ಹಾಗೂ ಸಾರಿಗೆ ಬಸ್ ನಿಲ್ದಾಣ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿರುವ ಕುರಿತು PSI ವೇಣುಗೋಪಾಲ್ ಅವರು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಬೇಕು. ಜೊತೆಗೆ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಬೇಕು
ಮಾಡಬೇಕು, ನಿರ್ಲಕ್ಷ್ಯ ವಹಿಸಿದರೆ ದಂಡ ವಿಧಿಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ವೇಳೆಯಲ್ಲಿ ಆಟೋ ಚಾಲಕರಿಗೂ ಸಹ ಸಮವಸ್ತ್ರ ಧರಿಸಿ ಆಟೋಗಳ ದಾಖಲೆಗಳನ್ನು ಸಮರ್ಪಕವಾಗಿ ಇಟ್ಟುಕೊಳ್ಳಬೇಕು, ಪ್ರಯಾಣಿಕರೊಂದಿಗೆ ಸೌಜನ್ಯವಾಗಿ ವರ್ತಿಸಬೇಕೆಂದು ತಾಕೀತು ಮಾಡಿದರು. ಅದಲ್ಲದೆ ಶಿಡ್ಲಘಟ್ಟದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ ಬಳಿ ಇರುವ ಪಿಎಲ್ಡಿ ಬ್ಯಾಂಕ್ ಕಟ್ಟಡದ ಮಳಿಗೆಗಳ ಮುಂಭಾಗ ಜಲ್ಲಿಗೂಡು ವ್ಯಾಪಾರ ಮಾಡುವ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರದೆಂದು ನಿರ್ದೇಶನ ನೀಡಿದರು. ಶಿಡ್ಲಘಟ್ಟ ಮಾರುಕಟ್ಟೆಯಲ್ಲಿ ಮೊದಲಿಂದಲೂ ಜಲ್ಲಿಗೂಡು ವ್ಯಾಪಾರ ಮಾಡಿಕೊಳ್ಳಲು ಅವಕಾಶ ಇದ್ದು ಅದನ್ನು ಅನುವು ಮಾಡಿಕೊಡಬೇಕೆಂದು ವ್ಯಾಪಾರಿಗಳು ನಗರ ಪೊಲೀಸ್ ಠಾಣೆ ಪಿಎಸ್ಸಿ ವೇಣುಗೋಪಾಲ್ ಅವರಿಗೆ ಮನವಿ ಮಾಡಿದರು. ಈ ಸಂಬಂಧ ಮಾರುಕಟ್ಟೆಯ ಉಪನಿರ್ದೇಶಕರೊಂದಿಗೆ ಸಮಾಲೋಚನೆ ನಡೆಸಿ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಪಿಎಸ್ಐ ವೇಣುಗೋಪಾಲ್ ಭರವಸೆ ನೀಡಿದರು. ಸುರಕ್ಷಿತವಾಗಿರಲಿ, ಹೆಲ್ಮೆಟ್ ಹಾಕಿ, ನಿಮ್ಮ ಮಕ್ಕಳು ಭವಿಷ್ಯತ್ತು ಸುರಕ್ಷಿತವಾಗಿರಲಿ, ಹೆಲ್ಮೆಟ್ ಹಾಕಿ, ನಿಮ್ಮ ಕುಟುಂಬನ ಸುರಕ್ಷಿತವಾಗಿರಲಿ. ದಯವಿಟ್ಟು ಹೆಲ್ಮೆಟ್ ಕಡ್ಡಾಯ ಆಗಿದೆ. ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ಲದೆ ಗಾಡಿ ಚಲಾವಣೆ ಮಾಡಿದ್ರೆ ನಾವೇನ್ ಮಾಡ್ತೀರಿ, ಒಂದು 10ವರೆಗೂ ನೋಡಿ, ಇನ್ನೊಂದು 10ಕ್ಕೆ ನಾವು ದಂಡವನ್ನು ವಿಧಿಸುತ್ತೇವೆ. ಆಗ ನೀವು ಹೇಳ್ಬೋದು, ನಮ್ಗೆ ಅರಿವಿಲ್ಲ ಅಂತೇಳಿ. ಈಗ ನಾವು ಅರಿವಿನ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದೀರಿ. ದಯವಿಟ್ಟು ನೀವು ನಿಮ್ಮ ಪ್ರಾಣದ ಸುರಕ್ಷತೆಗೆ, ನಿಮ್ಮ ಕುಟುಂಬದ ಸುರಕ್ಷತೆಗೆ ಹಾಗೂ ಸಮಾಜದ ಸುರಕ್ಷತೆಗೋಸ್ಕರ ದಯವಿಟ್ಟು ನೀವು ಒಂದು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಲೇಬೇಕು. ಹೆಲ್ಮೆಟ್ ಹಾಕ್ತೀರ ಗಾಡಿ ಓಡಿಸಿದ್ರೆ ನಾವು ದಂಡವನ್ನು ಹಾಕುತ್ತೇವೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ತಿರಸ್ಕರಿಸಬೇಡಿ, ಉದಾಸೀನ ಮಾಡಬೇಡಿ. ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ, ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಲೇಬೇಕು. ದಯವಿಟ್ಟು ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಹಾಕ್ತೀರಾ ಗಾಡಿ ಚಲಾವಣೆ ಮಾಡಲೇಬಾರ್ದು. ಮತ್ತೆ ನಾವು ನಿಮ್ಮ ಕೈಯಲ್ಲಿ ಇರುತ್ತೆ. ಯಾಕಂತಂದ್ರೆ ಹೆಲ್ಮೆಟ್ ಹಾಕ್ತೀರಾ, ನೀವು ಗಾಡಿ ಓಡಿಸಿದ್ರೆ ಏನಾದ್ರೂ ಅನಾಹುತ ಆದ್ರೆ ನಿಮ್ಮ ತಲೆಗೆ ಏಟು ಬಿದ್ದರೆ ಅದು ಊಹೆನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರ ಒಂದು ಪರಿಸ್ಥಿತಿಗಳು ಆಗಂಥ ಸಂದರ್ಭ ಇರುತ್ತೆ. ಎಷ್ಟೋ ಜನ ಆಕಸ್ಮಿಕವಾಗಿ ತುಂಬ ಜನ ಸತ್ತೇ ಹೋಗಿದ್ದಾರೆ. ಅದರಿಂದ ಕೈ ಕಾಲು ಏಟು ಬಿದ್ದರೆ ಇವತ್ತಿಲ್ಲ ನಾಳೆ ಮೇಲಾಗುತ್ತೆ, ಹೆಂಗೆ ಆಗುತ್ತೆ. ನೀವು ಹೆಲ್ಮೆಟ್ ಹಾಕ್ತೀರಾ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಅದೊಂದು ಗ್ರಾಮದ ವೃದ್ಧ ದಂಪತಿಗಳು ಜೀವನೋಪಾಯಕ್ಕಾಗಿ ಕುರಿ ಸಾಕಾಣಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಕುರಿಯೊಂದಕ್ಕೆ ರೋಗ ಕಾಣಿಸಿಕೊಂಡಿದೆ ಎಂದು ವೈದ್ಯರ ಮಾಹಿತಿ ಇಲ್ಲದೆ ಪಶು ಔಷಧಿ ಅಂಗಡಿಯಲ್ಲಿ ಔಷಧಿ ಪಡೆದು ಕುರಿಗಳಿಗೆ ನೀಡಿದ್ದಾರೆ. ಆದರೆ ಕುರಿಗಳು ಸರಣಿ ಸಾವನ್ನಪ್ಪಿದ್ದು ಔಷಧಿಯಿಂದಲೇ ಕುರಿಗಳು ಸಾವನ್ನಪ್ಪಿವೆ ಎಂದು ಆರೋಪ ಕೇಳಿಬಂದಿದೆ. ಈ ವೃದ್ಧ ದಂಪತಿಗಳನ್ನ ಒಮ್ಮೆ ನೋಡಿ. ಜೀವನಕ್ಕೆ ಆಧಾರವಾಗಿದ್ದ ಕುರಿಗಳ ಸಾವನ್ನ ಕಂಡು ಅಸಹಾಯಕರಂತೆ ಇವರು ಇಲ್ಲಿ ಹೀಗೆ ನಿಂತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ. ಹೌದು, ದಿನ್ನೂರು ಗ್ರಾಮದ ಮುನಿಕೃಷ್ಣಪ್ಪ ಮುದ್ದಮ್ಮ ವೃದ್ಧ ದಂಪತಿಗಳು ಜೀವನೋಪಾಯಕ್ಕಾಗಿ ಕುರಿ ಸಾಕಾಣಿಕೆ ಮಾಡಿಕೊಂಡಿದ್ದಾರೆ. ಸಾಲ ಸೋಲ ಮಾಡಿ ಖರೀದಿಸಿದ ಒಂದು ಕುರಿಯಿಂದ 34 ಕುರಿಗಳನ್ನಾಗಿಸಿಕೊಂಡಿದ್ದಾರೆ. ಪ್ರತಿನಿತ್ಯ ವೃದ್ಧ ದಂಪತಿಗಳು ಕುರಿ ಮೇಯಿಸಿಕೊಂಡು ಕೈಲಾದ ಕೆಲಸ ಮಾಡಿಕೊಂಡಿದ್ರು. ಕುರಿಗಳ ಸಾಕಾಟ ಮಾಡಿ ವರ್ಷಕ್ಕೊಮ್ಮೆ ಒಂದೊಂದೇ ಮಾರಾಟ ಮಾಡಿ ಬಂದ ಹಣದಿಂದ ಜೀವನ ಸಾಗಿಸ್ತಾ ಇದ್ರು. ಆದರೆ 2 ದಿನಗಳ ಹಿಂದೆಯಷ್ಟೇ ಒಂದು ಕುರಿಯ ಬಾಯಲ್ಲಿ ಗಾಯ ಕಾಣಿಸ್ಕೊಂಡಿದೆ. ಇದರಿಂದ ವೃದ್ಧ ಮುನಿಕೃಷ್ಣಪ್ಪ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಇರುವ ಸಿಪ್ಲಾನ್ ವೆಟ್ ಫಾರ್ಮಾ ಪಶು ಔಷಧಿಗಳ ಕೇಂದ್ರದ ಮಾಲೀಕ ರಮೇಶ್ ಎಂಬುವರ ಬಳಿ ಕುರಿಗೆ ಔಷಧ ಪಡ್ಕೊಂಡು ಬಂದಿದ್ದಾರೆ. ಆದರೆ ಒಂದು ಕುರಿಗೆ ನೀಡದೆ 16 ಕುರಿಗಳಿಗೆ ರೋಗ ಸೋಂಕುವ ಭಯದಿಂದ ಔಷಧ ನೀಡಿದ್ದಾರಂತೆ. ಆದರೆ ಔಷಧ ನೀಡಿದ 2 ದಿನಗಳಲ್ಲಿ 4 ಕುರಿಗಳು ಹೊಟ್ಟೆ ಊತ ಬಂದು ಬಾಯಿಯಲ್ಲಿ ಜೊಲ್ಲು ಸುರಿಸಿಕೊಂಡು ಸಾವನ್ನಪ್ಪಿದ್ದು, ಔಷಧ ನೀಡಿದ ಇನ್ನುಳಿದ 5-6 ಕುರಿಗಳು ತೂಗಡಿಸ್ತಾ ಇದ್ದುದನ್ನು ಕಂಡ ವೃದ್ಧ ದಂಪತಿ ಕುರಿಗಳು ಕಣ್ಣು ಮುಂದೆ ಸಾವನ್ನಪ್ಪುತ್ತಾ ಇರೋದು ಕಂಡು ಕಣ್ಣೀರಿಟ್ಟಿದ್ದಾರೆ. ಕೃಷ್ಣಪ್ಪ ಅಂತ, ನಮ್ಮದು ದಿನ್ನೂರು. ಆಮೇಲೆ 34 ಕುರಿ ಇದೆ. 34 ಕುರಿಗೆ ಒಂದು ಕುರಿಗೆ ಮಾತ್ರ ಚೆನ್ನಾಗಿಲ್ದಿರ ಆಗೋಯ್ತು. ಆಮೇಲೆ ಎಲ್ಲ ಕುರಿಗಳಿಗೂ ಹಂಗೆ ಆಗುತ್ತೆ ಅಂಥೇಳಿ ಇದು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಟಾನಿಕ್ ತೆತ್ಕೊಂಡ್ಬಂದೆ. ಅವರು ನಾನು 5 ml ಹಾಕೋ ಅಂತ ಹೇಳಿದ್ರು. ನಾವು ಇದ್ಕೊಂಡು 4 ml ಹಾಕಿದ್ರೆ 4 ml ಹಾಕಿದ್ದಕ್ಕೆ 4 ಕುರಿ ಸತ್ತೋಗಿದ್ದಕ್ಕೆ ಅವರು ಮೇಡಮ್ನವ್ರಿಗೆ ಫೋನ್ ಮಾಡಿದ್ರೆ, ಮಲ್ಪನಹಳ್ಳಿ ಮೇಡಮ್ನವ್ರಿಗೆ, ಅವರು ಏನೇನೋ ಮಾತಾಡ್ತಾವ್ರೆ. ಅದಕ್ಕೋಸ್ಕರವಾಗಿ ಇವಾಗ ಯಾವುದು ಬೇಡ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತೀರಿ. ಅಲ್ಲ, ಇವಾಗ ಏನಾಗೈತೆ ಕುರಿಗಳು ಹಾಕಿರೋದಕ್ಕೆ?
ಹಾಕಿರೋದಕ್ಕೆ ಸತ್ತೋಗಿದೆ. ಎಷ್ಟು ಕುರಿ ಸತ್ತೈತೆ? 4 ಕುರಿ ಸತ್ತೋಗಿದೆ. ಇನ್ನೂ ಒಂದು 5 ಕುರಿ ತೂಗಿಸ್ತಾವೆ. ಎಲ್ಲ ಒಟ್ಟು 10 ಕುರಿಗೆ ಹಾಕಿದ್ದೆ. 6 ಕುರಿ ಇನ್ನೂ ಒದ್ದಾಡ್ತಾವೆ. 4 ಕುರಿ ಸತ್ತಿದೆ. ಇವ್ರೇನು ಹೇಳ್ತವ್ರೆ ಮೆಡಿಕಲ್ ಶಾಪ್ ಅವರು ನಮ್ಮ ಮೇಡಮ್ನವ್ರು ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ನಾಳೆ 8 ಗಂಟೆಗೆ ಬರ್ತೀರಿ, 8 ಗಂಟೆವರೆಗೂ ಉಪ್ಪು ಹಾಕಿ ಮಡಗು ಅಂತ ಕೇಳ್ತಾವೆ. ನಾವು 8 ಗಂಟೆವರೆಗೂ ಮಡಗೋಕ್ಕಾಗಲ್ಲ ಅಂತ ಹೇಳಿ ನಾವು ಕೇಳ್ತಾ ಇದ್ರಿ. ಎಷ್ಟು ದುಡ್ಡು ಬೆಳೆ ಬಾಳುತ್ತಿದ್ದಲ್ಲ? ಅದು 1 ಕುರಿ ಬಂದು 10,000 ಆಗುತ್ತೆ. 10 ಕುರಿ ಆಗೋದು 10 ಕುರಿಗೆ 1 ಲಕ್ಷ ಮೇಲೆ ಆಗುತ್ತೆ. ಅಲ್ಲ ಇವಾಗ ಕಳಪೆದು ಕೊಟ್ಟವ್ರ ಔಷಧಿ ಏನಾಗಿದೆ ಅಂತ? ಔಷಧಿ ಯಾವ್ದು ಕೊಟ್ಟವ್ರೆ? ಚೆನ್ನಾಗಿರೋದು ಕೊಟ್ಟವ್ರೆ, ಚೆನ್ನಾಗಿ ಕೊಟ್ಟಿಲ್ಲ ಅಂತ? ಇದು ಯಾವುದಾದ್ರೂ ನಮ್ಗೆ ಗೊತ್ತಿಲ್ಲ ಸರ್. ನೋಡು, ಇದು ಕೊಟ್ಟಿದ್ದಕ್ಕೆ ನಾವು ಹಾಕಿದ್ರೆ ಅವರು 5 ML ಹಾಕು ಅಂತ ಹೇಳಿದ್ರು. ನಾವು 4 ML ಹಾಕಿದ್ರಿ. ಏನು ಡಾಕ್ಟ್ರ್ ಹೇಳಿದ್ರೆ ಕೊಡು ಅಂತ? ಹಾಂ, ಅವ್ರು ಮೆಡಿಕಲ್ ಶಾಪ್ ಅವರು. ಮೆಡಿಕಲ್ ಶಾಪ್ ಹತ್ರ ಹೋದ್ರಿ? ನಮ್ಗೆ ಗೊತ್ತಿಲ್ಲ. ನಾವು ಒಂದು ಕುರಿ ಚೆನ್ನಾಗಿಲ್ದಿರ ಆಗಿತ್ತು, ಅದಕ್ಕೆ ಟ್ಯಾಬ್ಲೆಟ್ ತರೋಣ ಅಂತ ಹೋಗಿದ್ದೆ. ಆಮೇಲೆ ಈ ಥರ ಒಂದಕ್ಕೆ ಬಾಯಿ ಹುಣ್ಣಾಗಿತ್ತು ಅಂತ ಹೇಳಿದೆ. ಆ ಥರ ಅದಕ್ಕೆ ಬಾಯಿ ಹುಣ್ಣಾಗಿರೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟ. ಆಮೇಲೆ ಸರಿಯಾಗಿ ಮೇವು ತಿಂತಾಯಿಲ್ಲ ಅಂತ ಹೇಳಿದ್ರೆ, ಇದು ತಗೊಂಡೋಗಿ ಹಾಕಪ್ಪ 5 ML ಹಾಕು ಅಂತ ಹೇಳಿದ್ರು. ನಾವು 4 ML ಹಾಕಿದೆ. 4 ML ಆಗಿದ್ದಕ್ಕೆ ಒಂದು 10 ಕುರಿಕ ಚೆನ್ನಾಗಿಲ್ದು. 10 ಕುರಿ ಟೆಸ್ಟ್ ಮಾಡೋಣ ಅಂತೇಳಿ 10 ಕುರಿಕೆ ಹಾಕಿದೆ. 10 ಕುರಿಕೆ ಹಾಕಿದ ಮೇಲೆ ಇನ್ನೂ 6 ಕುರಿ ಒದ್ದಾಡ್ತಾವೆ, 4 ಕುರಿ ಸತ್ತೋಗಿದೆ. ಮೆಡಿಕಲ್ ಶಾಪ್ ಹತ್ರ ಹೋದಾಗ ಅವ್ರೇನು ನಮ್ಮ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಈ ಥರ ಏನೇನು ಕೊಡು? ಇಲ್ಲ, ನಾವೇನು ಕೇಳಿಲ್ಲ. ಅವ್ರೇನು ಫೋನ್ ಮಾಡಿದ್ರಾ? ಇಲ್ಲ, ಅವ್ರೇನು ಕೇಳಿಲ್ಲ, ಹಂಗೆ ಕೊಟ್ಟರು. ಅಂದ ಹಾಗೆ ದಿನ್ನೂರು ಗ್ರಾಮದ ವೃದ್ಧ ದಂಪತಿ ಮುನಿಕೃಷ್ಣಪ್ಪ ಮುದ್ದಮ್ಮ ಅವರು ಕುರಿಗೆ ರೋಗ ತಟ್ಟಿರೋ ವಿಚಾರ ಪಶು ವೈದ್ಯರಿಗೆ ತಿಳಿಸಬೇಕು ಅನ್ನೋಂಥ ಅರಿವು ಇಲ್ಲದೆ ಚಿಕ್ಕಬಳ್ಳಾಪುರದ ಸಿಪ್ಲಾನ್ ವೆಟ್ ಫಾರ್ಮಾ ಪಶು ಔಷಧಿಗಳ ಕೇಂದ್ರಕ್ಕೆ ಭೇಟಿ ನೀಡಿದ್ದಾರೆ. ಆದರೆ ಮೆಡಿಕಲ್ ಶಾಪ್ ಮಾಲೀಕ ರಮೇಶ್ ಮಾತ್ರ ಪಶು ವೈದ್ಯರಿಂದ ಯಾವುದೇ ಚೀಟಿ ನೋಡಿ ಔಷಧಿಗಳನ್ನು ಕೊಡದೆ ತನ್ನ ಜ್ಞಾನಾರ್ಜನೆ ಮೇಲೆ ವೃದ್ಧರಿಗೆ ಔಷಧಿಗಳನ್ನು ನೀಡಿದ್ದಾರೆ. ಇದರಿಂದ ಔಷಧ ಅಂಗಡಿ ಮಾಲೀಕ ಕೊಟ್ಟ ಔಷಧಿಗಳನ್ನು ಹೇಳಿದ ರೀತಿ ವೃದ್ಧರು ಕುರಿಗಳಿಗೆ ಹಾಕಿದ್ದೇವೆ ಎಂದು ವೃದ್ಧ ಮುನಿಕೃಷ್ಣಪ್ಪ ಹೇಳ್ತಾರೆ. ಆದರೆ ಕುರಿಗಳು ಮಾತ್ರ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಮೆಡಿಕಲ್ ಶಾಪ್ ಮಾಲೀಕ ರಮೇಶ್ ಅವರು ಪಶು ವೈದ್ಯೆ ಮೇಘ ಅವರು ಫೋನ್ನಲ್ಲಿ ಹೇಳಿದ ಔಷಧಗಳನ್ನು ನೀಡಿದ್ದೇನೆ ಅಂತ ಹೇಳಿ ಜಾರ್ಕೊಳ್ಳೋಕೆ ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಮೇಶ್ ನಮ್ಮ ಹೆಸರು. ಮೆಡಿಕಲ್ ಶಾಪ್ ನಂದು ಸಿಪ್ಲಾನ್ ವೆಟ್ ಫಾರ್ಮಾ ಅಂತ. ಯಾವಾಗ ಬಂದಿದ್ರು ಸರ್? ಇವಾಗ ಬಂದು 1 ವಾರ ಆಯಿತು. ಜ್ವರ ಬಂದಿದೆ ಹಿಂಗೆ ಅಂತ ಹೇಳಿದ್ರು. ಮತ್ತು ಮರಿಗಳ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರು. ನಾನೇನು ಜ್ವರಕ್ಕೂ ಕೊಟ್ಟಿದ್ದೀನಿ ಸಪ್ರೇಟು, ಮತ್ತು ಡೆವಲಪ್ಮೆಂಟಿಗೆ ಮರಿಗಳಿಗೆ ಕೊಟ್ಟಿದ್ದೀನಿ, ಇಷ್ಟಿಷ್ಟು ಹಾಕ್ಕೊಳ್ಳಿ ಅಂತ. ಅದನ್ನು ಜ್ವರ ಇದ್ದರೆ ಹಾಕಬೇಡಿ, ಮತ್ತು ಒಂದು ತಿಂಗಳು 15-20 ದಿವಸ ಆದಮೇಲೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರೇನು ಮಾಡಿದ್ರೆ ಇವಾಗ ಜ್ವರದ್ದು ಕ್ಲಿಯರ್ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು. ಇನ್ನು ಜ್ವರ ಇದ್ದಂಗೆ ಅದು ಆಗಿಬಿಟ್ಟಿದ್ದಾರೆ. ಯಾಕಾಗಿದೆ ಸರ್? ಹಿಂಗೆ ಈ ಥರ ಯಾಕಾಗಿದೆ ಅಂತ ಅದೇ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಇವಾಗ ಎಲ್ಲ ಕಡೆನೂ ಇದು ಬ್ಲೂಟನ್ ಐತೆ, ಬಾಯಿ ಹುಣ್ಣಾಗೋದು, ಮತ್ತು ಹೊಟ್ಟೆ ಇದು ಬಾಯಿದು ದಮ್ ರೋಗ ಅಂತ ಬರ್ತಾ ಇದೆ. ನೀವು ಫೋಟೋ ತೋರಿಸ್ತೀನಿ. ಈಗ ನೀವು ಮೇಡಮ್ ಅವ್ರ ಹತ್ರ ಪ್ರಿಕಾಷನ್ಸ್ ಲೆಟರ್ ಬರ್ಕೊಟ್ಟಿದ್ರೆ ಅಥವಾ ಹಂಗೆ ವೈಯಕ್ತಿಕವಾಗಿ ಹಂಗೆ ಕೊಟ್ಟರೆ? ಸರ್ ಅವ್ರು ಬಂದರು, ಬರ್ತಾ ಇದ್ವಿ ಅಂತ ರಾಜು ಅವ್ರು ಫೋನ್ ಮಾಡಿದ್ರು. ಬನ್ನಿರಿ ಅಂತ ಹೇಳಿದ್ದೆ ನಾನು, ಬನ್ನಿ ಅಂತ. ನಾನು ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ದು, ಬಾಯಿ ಹುಣ್ಣಾಗಿದೆ ಸರ್ ಮೇಡಮ್ ಹಿಂಗೆ ಅಂತ. ಆಯ್ತು, ಇದಂಥದ್ದು ಕೊಡಿ ಅಂತ ಹೇಳಿದ್ರು. ನಾನು ಕೊಟ್ಟಿದ್ದೀನಿ. ಅಧಿಕಾರಿ ಹೇಳಿದ್ರು ಡೆವಲಪ್ಮೆಂಟ್ ಮೇಡಮ್ ಅವರು ಹೇಳಿದ್ರು ಏನೋ ಅಂತ ಈ ಥರ ಕೊಡಿ ಅಂತ. ಇಂಥದ್ದು ನಂದು ಸ್ಲಿಪ್ ಅಲ್ಲ, ಸ್ಲಿಪ್ಪೇ ತೋರಿಸ್ತೀನಿ ಸರ್. ನಮ್ಮ ಸ್ಲಿಪ್ಪೇ ಹೇಳಿ. ಮೇಘ ಅಂತ ಅವ್ರ ಮೈಲಪ್ಪನಹಳ್ಳಿ. ಹೌದು. ಅಲ್ಲ ನೀವು ಹಂಗೆ ಇದು ಲೆಟರ್ ಇಲ್ದಿದ್ದು ಹಂಗೆ ಕೊಡ್ಬೋದಾ ಅಂತ? ಏನು ಲೆಟ್ರ್ ಇಲ್ಲ. ಈಗ ಪ್ರಿಕಾಷನ್ಸ್ ಲೆಟರ್ ಕೊಡ್ದಿದ್ದು ಅದಾಗ ಕೆಲವ್ರಿಗೆಲ್ಲ ಕೊಡ್ತಾರೆ, ಕೆಲವು ಲೆಟ್ರು ಕೊಡ್ತಾರೆ, ಒಂದೊಂದ್ಸರಿ ಹೋಗೋಕ್ಕಾಗಲ್ಲ. ಮತ್ತೆ ಈಗ ಕುರಿಗಳು ಸತ್ತೋಗಿದೆ, ಯಾರು ಹೊಣೆ ಆಗ್ತಾರೆ? ನೋಡಿ ಸರ್, ಇದು ನೋಡಿ ಲೆಟ್ರ್ ನೋಡಿದ್ದು. ಲೆಟ್ರ್ ನೋಡಿ ಒಂದು ಐಟಮ್ ಇದೆ ಅದರಲ್ಲಿ ಅಲ್ಲ ಇರೋದು ಐಟಮ್. ನಾವು ಹಿಂಗೆ ಬಂದ್ರೇನೆ ಕೊಡೋದು, ಇಲ್ಲಾಂದ್ರೆ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಕೊಡೋದು. ಇನ್ನು ತೋರಿಸ್ತೀನಿ. ಅದೊಂದು ಯಾರು ಆಗ್ತಾರೆ ಈಗ ಅಂತ ಈ ಕುರಿಗಳು ಸತ್ತೋಗಿದೆ ಸರ್. ಮೇಡಮ್ ಅವರೇ ಬೆಳಗ್ಗೆ ಬಂದು ನಾನು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಕಡೆಯಿಂದ ಅವ್ರಿಗೆ ಅಮೌಂಟ್ ಬರುತ್ತೆ. ಒಂದು ಕುರಿಗೆ ಬಂದು 8,000 ಬರುತ್ತೆ ಸರ್. ಅಲ್ಲಿಗೆ ನೀವು ಎಂತ ಏನೇನು ಕೊಟ್ಟಿದ್ರಿ ಅದಕ್ಕೆ? ನಾನು ಎಲ್ಲ ಆ್ಯಂಟಿಬಯೋಟಿಕ್ ಕೊಟ್ಟಿರೋದು. ಯಾವುದು ಅಂತ ಹೆಸರು ಸರ್? ಒಂದು ಎಂಡೋಪ್ಲೆಕ್ಸಿಯನ್ ಅಂತ ಒಂದು ಲಿವರ್ ಟಾನಿಕ್, ಒಂದು ಟೆಟ್ರಾಸೈಕ್ಲಿನ್ ಅಂತದ್ದು, ಇನ್ನೊಂದು ಬಂದು ಇದು ಯಾವುದಂದರೆ ಕಾಪಾರ್ದೊಂದು ಸಿಪ್ರಾಲ್ ಅಂತ ಅದು.
ಇನ್ನು ಈ ವಿಚಾರವಾಗಿ ಮೈಲಪ್ಪನಹಳ್ಳಿಯ ಪಶುವೈದ್ಯರನ್ನ ಸಂಪರ್ಕಿಸಿ ಕೇಳಿದಾಗ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ, ನಾನು ಯಾರಿಗೂ ಔಷಧ ನೀಡುವಂತೆ ಹೇಳಿಲ್ಲ. ಸೋಮವಾರ ಸ್ಥಳಕ್ಕೆ ಭೇಟಿ ಕೊಟ್ಟು ಮೃತ ಕುರಿಗಳನ್ನು ಪರಿಶೀಲನೆ ನಡೆಸಿ ಬಡವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಕೊಡಿಸೋದಾಗಿ ಹೇಳಿದ್ದಾರೆ. ಅಲ್ಲ ಇವಾಗ ಜ್ವರ ಬಂದಿರೋದು. ಆಯ್ತು ಮೇಡಮ್, ನೀನು ಡಾಕ್ಟರ್ ಆಗಿರೋದಕ್ಕಂತ ಹಲೋ ಹಾಂ ಈಗ ಎಲ್ಲಾ ಕಡೆ ನೀಲಿ ನಾಲ್ಗೆ ರೋಗ ಅಂತ ಬರ್ತಾ ಇದೆ, ಗೊತ್ತಾಯ್ತಾ? ಫಸ್ಟ್ ನೀವು ಏನಕ್ಕೆ ಕರ್ಸಿದ್ರಿ ಅವ್ರನ್ನ? ಜ್ವರ ಬರ್ತಾ ಇತ್ತು ತಾನೆ, ಬಾಯಲ್ಲಿ ಹುಣ್ಣಾಗಿತ್ತು, ಜ್ವರ ಬರ್ತಾ ಇತ್ತು, ಮತ್ತೆ ಮುಖ ಎಲ್ಲ ಊತ ಬಂದಿತ್ತು ಅಂತಂದ್ರೆ ಅದು ನೀಲಿ ನಾಲ್ಗೆ ರೋಗ ಬಂದಿರ್ತದೆ. ಅದಕ್ಕೆ ನೀಲಿ ನಾಲ್ಗೆ ರೋಗ ಬಂದ್ರೆ ಅದಕ್ಕೆ ಇಂಜೆಕ್ಷನ್ಸ್ ಹಾಕ್ಬೇಕು. ಈ ತರ ಯಾವ ಟಾನಿಕ್ಸ್ ಇದು ಏನೋ ಕೆಲಸ ಮಾಡಲ್ಲ, ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ, ಮತ್ತೆ ಇಮಿಡಿಯೇಟ್ ಆಗಿ ಡೆತ್ ಆಗುತ್ತೆ. ಆಯ್ತಾ? ನೀವು ಕನ್ಸರ್ನ್ ಡಾಕ್ಟರ್ಸ್ ಫೋನ್ ಮಾಡ್ಬೇಕಿಲ್ಲ, ನನಗ್ ಫೋನ್ ಮಾಡ್ಬೇಕಾಗಿತ್ತು ನೀವು ಮುಂಚೆನೆ. ನೀವು ಅವ್ರಿಗೆ ಯಾಕೆ ಫೋನ್ ಮಾಡಿದ್ರಿ? ಮೇಡಮ್ ಇವಾಗ ಬಾಯಿ ಹುಣ್ಣಾಗಿರೋದು ಅದು ಬೇರೆ ಆಯ್ತಾ ಮೇಡಮ್? ಅದೇನಾಗಿಲ್ಲ, ಚೆನ್ನಾಗೈತದು. ಜ್ವರ ಆಗಿರೋದು ಪೆನ್ಸಿಲಿನ್ ಇಂಜೆಕ್ಷನ್ಸ್ ಹಾಕ್ಬೇಕು, 3 ದಿನ ಪೆನ್ಸಿಲಿನ್ ಇಂಜೆಕ್ಷನ್ ಹಾಕ್ಬೇಕು. ಆಮೇಲೆ ಅದು ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಸತ್ತೋಗ್ತವೆ. ಜಾಸ್ತಿ ಆದ್ರೆ ಜ್ವರ ಬಂದ್ಬಿಟ್ಟು ಸತ್ತೋಗ್ತವೆ. ಅದು 1 ದಿನ 2 ದಿನ ಉಳಿತದ ಅಷ್ಟೇ, ಆಮೇಲೆ ಸತ್ತೋಗ್ಬಿಡ್ತದ. ಅದು ಇರೋದಿಲ್ಲ. ಅದು ನೀಲಿ ನಾಲ್ಗೆ ರೋಗ ಅಂತ ಎಲ್ಲಾ ಕಡೆ ಹರಡ್ತಾ ಇದೆ ಇವಾಗ. ಆಯ್ತಾ? ಮೊನ್ನೆ ಬೇರೆ ಸೈಕ್ಲೋನ್ ಎಫೆಕ್ಟ್ ಆಗಿ ಫುಲ್ ಇದಾಗಿದೆ. ಮೊನ್ನೆ ಒಂದೇ ದಿನ 5 ಕುರಿ ಸತ್ತಿದೆ, ಬಂದಿದೆ ನನಗೆ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮಿಗೆ ತಗೊಂಬಂದಿದ್ದಾರೆ. ಎಲ್ಲ ಅದೇ ಸಿಂಪ್ಟಮ್ಸೇ. ಈಗ ನಮ್ ಗ್ರೂಪ್ ಅಲ್ಲೂ ಹಾಕ್ತಾ ಇದಾರೆ, ಪೇಪರ್ ಅಲ್ಲೂ ಬರ್ತಾ ಇದೆ ನೀಲಿ ನಾಲ್ಗೆ ರೋಗ ಜಾಸ್ತಿ ಕಾಣಿಸ್ಕೊಂತಿದೆ ಕುರಿಗಳಲ್ಲಿ ಅಂತ. ಅದು ಆಗಿರೋದು. ಆಯ್ತಾ? ಮೆಡಿಸಿನ್ ಇಂದ ಏನೂ ಪ್ರಾಬ್ಲಮ್ ಇಲ್ಲ. ಈಗ ನೀವು ಫಸ್ಟ್ ಆಫ್ ಆಲ್ ಕನ್ಸರ್ನ್ ಡಾಕ್ಟರ್ ಯಾರು ಇರ್ತಾರೋ ಅವ್ರಿಗೆ ಫೋನ್ ಮಾಡ್ಬೇಕು. ಇಲ್ಲ ನಾನ್ ಬರಕಾದ್ರೆ ನಾನು ಡಾಕ್ಟರ್ ಹತ್ರ ಹೆಂಗ್ ಬೇಕು ಹಂಗ್ ಮಾತಾಡೋದಲ್ಲ. ನೀನ್ ಫಸ್ಟ್ ಯಾರನ್ನ ಭೇಟಿ ಮಾಡ್ಬೇಕು, ಯಾರನ್ನ ಇದು ಮಾಡ್ಬೇಕು ಅಂದ್ರೆ ಫಸ್ಟ್ ನೀನ್ ತಿಳ್ಕೊಬೇಕು. ನೀನ್ ಯಾರ್ಯಾರನ್ನ ಕರ್ಕೊಂಡ್ ಬಂದ್ಬಿಟ್ಟು ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅಂತವ್ರ ಹತ್ರ ನೀನ್ ಟ್ರೀಟ್ಮೆಂಟ್ ಮಾಡ್ಸಿದ್ಯಾ ಅಂದ್ರೆ ನೀನ್ ಎಷ್ಟು ಮೂರ್ಖ ಇದೆಯಾ? ಅಲ್ಲ ಮೇಡಮ್, ಇವಾಗ ಚೆನ್ನಾಗಿರೋ ಕುರಿ ಹಂಗೈತೆ ಮೇಡಮ್, ಅದಕ್ಕೇನು ಆಗಲ್ಲ ನೋಡಪ್ಪ. ನಾನು ಅದಕ್ಕೆ ಆಗಿದೆಯೋ ಬಿಟ್ಟಿದೆ ನನಗೆ ಗೊತ್ತಿಲ್ಲ. ಅವ್ರು ಡಾಕ್ಟರ್, ಅವರು ನೀನ್ ತೋರ್ಸೋದಕ್ಕೆ ಅವ್ರ ಹತ್ರ ನೀನ್ ತೋರ್ಸೋದಕ್ ಡಾಕ್ಟರ್? ಅವ್ರ ಡಾಕ್ಟರ್ ಅಲ್ಲ ತಾನೆ. ಅಯ್ಯಪ್ಪ ಬರೀ ಮೆಡಿಸಿನ್ ಅಷ್ಟೇನೆ ಮಾರ್ತಾ ಇದಾರೆ, ಮೆಡಿಕಲ್ ಶಾಪ್ ಅಲ್ಲಿ ಮಾರ್ತಾ ಇದಾರೆ ಅವ್ರು. ಹೌದಾ? ಡಾಕ್ಟರ್ ಅಲ್ಲ ಅಂದ್ಮೇಲೆ ನೀನ್ ಅವ್ರ ಹತ್ರ ಕುರಿ ಏನಕ್ಕೆ ತೋರಿಸ್ತೀಯಾ? ನಾವಿದೀವಿ ತಾನೆ, ಡಾಕ್ಟರ್ ನಾವಿದೀವಲ್ವಾ? ಮತ್ತೆ ಅವ್ರಿಗೆ ಏನು ಗೊತ್ತಿಲ್ಲ ಇದ್ದಾಗ ಅವ್ರು ಏನು ಅಂತ ಕೊಡ್ತಾರೆ ಮೆಡಿಸಿನ್ ನಿನಗೆ? ನೀನ್ ಏನ್ ಅವ್ರ ಹತ್ರ ತೋರ್ಸ್ಬೇಕಾಗಿತ್ತು. ಡಾಕ್ಟರ್ ನಾನು ಇದೀನಲ್ವಾ, ನನಗೆ ಫೋನ್ ಮಾಡ್ಬೇಕಾಗಿತ್ತು. ಇಲ್ಲ ನಾನು ಸಿಗ್ಲಿಲ್ಲ ಅಂದ್ರೆ ನಾನು ಬೇರೆ ಯಾರನ್ನೋ ಡಾಕ್ಟರ್ ಅಲ್ಲಿ ಕಳಿಸ್ಕೊಡ್ತಾ ಇದ್ದೆ ಅಟೆಂಡ್ ಮಾಡ್ಲಿಕ್ಕೆ. ನೀನ್ ಯಾರನ್ನೋ ಒಬ್ಬ 3rd ಪರ್ಸನ್ ಗೊತ್ತಿಲ್ಲದೆ ಇರೋರ್ನೆಲ್ಲ ಕರ್ಕೊಂಡ್ಬಂದು ನೀನ್ ಮೆಡಿಸಿನ್ ಮಾಡಿಸ್ಬಿಟ್ಟು ಇವಾಗ ಅವ್ರ ಮೇಲೆ ಗಲಾಟೆ ಮಾಡೋದು, ನಮ್ಮ ಮೇಲೆ ಗಲಾಟೆ ಮಾಡೋದು ಮಾಡಿದ್ರೆ ಇದಕ್ಕೆ ಅರ್ಥ ಇದೆಯಾ? ಸರಿ ಬಿಡಿ ಮೇಡಮ್, ಬೆಳಗ್ಗೆ ಬರ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್ ಇಕೋಟೌನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್ ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಈಗ 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736,
9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್, ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತಿವೆ ಎಂದು ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣ್ ರಾವ್ ತಿಳಿಸಿದರು. ಚೇಳೂರು ತಾಲೂಕಿನ ಎನಿಗದಲೆ ಜವಾಹರ ನವೋದಯ ವಿದ್ಯಾಲಯದ ಶಾಲೆಯ ಆವರಣದಲ್ಲಿ 1993ರಿಂದ 2000ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು. ಶಾಲೆಯನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣ್ ರಾವ್ ರವರು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇಡೀ ಪ್ರಪಂಚದಲ್ಲಿ ಗುರುಗಳಿಗೆ ತಲೆ ಬಗ್ಗಿಸಿ ನಮಸ್ಕರಿಸುವ ಸಂಸ್ಕೃತಿ ಇರುವುದು ಭಾರತ ದೇಶದಲ್ಲಿ ಮಾತ್ರ. ಅದಕ್ಕಾಗಿ ಪವಿತ್ರವಾದ ಭಾರತೀಯ ಸಂಸ್ಕೃತಿಯನ್ನು ಪ್ರಪಂಚದ ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತಿವೆ. ಶೈಕ್ಷಣಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಇಲ್ಲದ ನೆಲೆಯಲ್ಲಿ ಶಿಕ್ಷಕರು ಅಕ್ಷರದ ಬೀಜವನ್ನ ಬಿತ್ತನೆ ಮಾಡುತ್ತಿದ್ದಾರೆ ಎಂದರು. ಹಾಗೆಯೇ ನನ್ನ ಪುಸ್ತಕಗಳು ಇಲ್ಲಿವೆ. ನಾನು ಇದನ್ನ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ನನ್ನ ಪುಸ್ತಕಗಳಿಗೆ ಈ ಪುಸ್ತಕಗಳನ್ನು ನಾನು ಪಬ್ಲಿಷ್ ಮಾಡೋದಲ್ಲ, ಹಾಗಾಗಿ ನಿಮ್ಮಲ್ಲಿ ಇರಬೇಕು ಅನ್ನೋ ಆಸೆಯಿಂದ ನಾನು ತಂದಿರೋದು. ಆ ಪುಸ್ತಕಗಳನ್ನು ನೀವು ಆಮೇಲಿಂದ ಅದನ್ನು ಇಲ್ಲಿ ಇದೆ, ಎಲ್ಲರೂ ಕೊಂಡ್ಕೊಂಡು ನೀವು ಕೊಂಡ್ಕೊಂಡ್ರೆ ನಾನು ನಿಮ್ಮ ಜೊತೆ ಇಲ್ಲಿ ಹಾಗಾಗಿ ಪುಸ್ತಕವನ್ನು ಕೊಂಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಶಾಲೆಯನ್ನು ಕಂಡು ಭಾಳ ಸಂತೋಷ ಆಗುತ್ತೆ. ಒಳ್ಳೆಯ ಪರಿಸರದಲ್ಲಿದೆ, ಪ್ರಕೃತಿಯ ಪರಿಸರದಲ್ಲಿದೆ. ಮಕ್ಕಳನ್ನು ಉತ್ತಮ ಪ್ರತಿಗಳನ್ನ ಕಲಿಸುವಂಥ ಈ ಶಾಲೆಗೆ ಮಕ್ಕಳನ್ನು ನನ್ನ ಅಭಿನಂದನೆ ಹೇಳ್ತಾ, ಮತ್ತೆ ಈ
ಈ 25ನೇ ವರ್ಷವನ್ನು ಆಚರಿಸ್ತಾ ಇದ್ದಾರೆ. ಬ್ಯಾಂಕು ಕೂಡ ನಾನು ಅಭಿನಂದಿಸ್ತೇನೆ. ರಾಜ್ಯ ವಾಣಿಜ್ಯ ತೆರಿಗೆ ಅಧಿಕಾರಿ ಎಸ್ಎಂ ಭರತೇಶ್ ಕುಮಾರ್ ಮಾತನಾಡಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ದೇಶ ಮುಂದುವರಿಯಲು ಶಿಕ್ಷಣ ಮುಖ್ಯವಾಗಿದೆ, ಶಿಕ್ಷಣವೇ ಶಕ್ತಿ ಎಂದರು. ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ವೇದಿಕೆ ಮೇಲೆ ಬಹುಮಾನ ನೀಡಿದರು. ಮಕ್ಕಳಿಂದ ಮೂಡಿಬಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಈ ಸಮಾರಂಭದಲ್ಲಿ ಬೆಂಗಳೂರು ಬಿಜಿಎಸ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ, ನವೋದಯ ಶಾಲೆಯ ಪ್ರಭಾರಿ ಪ್ರಾಂಶುಪಾಲ ಡಾಕ್ಟರ್ ರಾಮ್ ಅವತಾರ್, ನಿವೃತ್ತ ಮುಖ್ಯ ಶಿಕ್ಷಕ ಸಿವಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಕೇವಲ 7 ದಿನಗಳ ಕಂದಮ್ಮನನ್ನ ಬಿಟ್ಟು ಅಸ್ಸಾಂ ಮೂಲದ ಯುವ ದಂಪತಿ ಸಾವಿಗೆ ಶರಣಾಗಿರುವ ಮನ ಕಲಕುವ ಘಟನೆ ನಡೆದಿದೆ. ಕೇವಲ 7 ದಿನಗಳ ಕಂದಮ್ಮನನ್ನು ಬಿಟ್ಟು ಅಸ್ಸಾಂ ಮೂಲದ ಯುವ ದಂಪತಿ ಸಾವಿಗೆ ಶರಣಾಗಿರುವ ಮನ ಕಲಕುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಉಪ್ಪರಪಲ್ಲಿ ಗ್ರಾಮದ ಶ್ರೀನಿವಾಸ ರೆಡ್ಡಿ ಎಂಬುವವರ ಕೋಳಿ ಫಾರಂನಲ್ಲಿ ಕೆಲಸಕ್ಕಾಗಿ ಬಂದಿದ್ದ ಅಸ್ಸಾಂ ಮೂಲದ 22 ವರ್ಷದ ಫರೀಜಾ ಮತ್ತು 28 ವರ್ಷದ ರೆಹಮಾನ್ ದಂಪತಿಗಳು ಕಳೆದ ಸುಮಾರು 15 ದಿನಗಳಿಂದ ಫಾರಂ ಸಮೀಪ ವಾಸವಾಗಿದ್ದರು. ಸರಿಯಾಗಿ 7 ದಿನಗಳ ಹಿಂದಷ್ಟೇ ಫರೀಜಾ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಬದುಕು ಹೊಸ ತಿರುವು ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದ್ದ ಕುಟುಂಬ ಭಾನುವಾರ ಬೆಳಗ್ಗೆ ದುರಂತಕ್ಕೆ ಸಾಕ್ಷಿಯಾಗಿದೆ. ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಇಂತಹ ನಿರ್ಧಾರಕ್ಕೆ ದಂಪತಿಗಳು ಏಕೆ ಮುಂದಾದರು ಎಂಬುದು ಸದ್ಯಕ್ಕೆ ತಿಳಿದು ಬಂದಿಲ್ಲ. ಆರ್ಥಿಕ ಸಂಕಷ್ಟ, ಕೆಲಸದ ಒತ್ತಡ ಅಥವಾ ಇನ್ಯಾವುದೇ ವೈಯಕ್ತಿಕ ಕಾರಣಗಳಿವೆಯೇ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಘಟನಾ ಸ್ಥಳಕ್ಕೆ ಆಗಮಿಸಿದ ರಾಯಲ್ಪಾಡು ಠಾಣೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಶ್ರೀನಿವಾಸಪುರ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ದಂಪತಿಗಳ ಸಾವಿಗೆ ನಿಖರ ಕಾರಣಗಳ ಕುರಿತು ಪೊಲೀಸರು ತೀವ್ರ ತನಿಖೆ ಮುಂದುವರೆಸಿದ್ದಾರೆ. 7 ದಿನದ ಕಂದಮ್ಮ ತಬ್ಬಲಿಯಾಗಿದ್ದು, ಮಗುವಿನ ಮುಂದಿನ ಪೋಷಣೆ ಮತ್ತು ಭವಿಷ್ಯದ ಕುರಿತು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಮಗುವನ್ನು ರಕ್ಷಿಸಿ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಪೋಷಣೆ ಮಾಡಲಾಗುತ್ತಿದ್ದು, ಸಂಬಂಧಿಕರನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೆಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ.
ಸೇಲ್ ಯುವರ್ ಗೋಲ್ಡ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನ ಅರಿವು ಕಾರ್ಯಕ್ರಮ ಮತ್ತು ತಾಲೂಕು ಸಮಿತಿಗಳ ರಚನೆ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನ ಅರಿವು ಕಾರ್ಯಕ್ರಮ ಮತ್ತು ತಾಲೂಕು ಸಮಿತಿಗಳ ರಚನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಸಂದೇಶ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇನ್ನು ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಜಿಲ್ಲಾಧ್ಯಕ್ಷ ನಾಗರಾಜು ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ದಲಿತ ಮುಖಂಡ ಸಂದೇಶ್ ನೇತೃತ್ವದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯು ಅನ್ಯಾಯಕ್ಕೊಳಗಾದ ದಲಿತರ ಪರ ನಿಂತು ನ್ಯಾಯ ಕೊಡಿಸುವ ಕೆಲಸ ಮಾಡಿಕೊಂಡು ಬಂದಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಸಂಘವನ್ನ ಬಲಿಷ್ಠಗೊಳಿಸುತ್ತಿದ್ದೇವೆ. ಇಂದು ಜಿಲ್ಲೆಯ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಮಂಚೇನಹಳ್ಳಿ ತಾಲೂಕುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಆಯ್ಕೆ ಮಾಡಲಾಯಿತು ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡುವಂಥ ಒಂದು ಕಾರ್ಯಕ್ರಮನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಾಗರಾಜಣ್ಣವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಮಾರ್ಚು ಏಪ್ರಿಲ್ ಒಳಗೆ
ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಾವೇಶ ಮಾಡ್ತಾಯಿದ್ದೀವಿ. ಸುಮಾರು ಒಂದು 25,000 ಜನ ಸೇರಿಸಿಬಿಟ್ಟು ಮಾಡ್ತಾಯಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದಂತಹ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಆಲ್ ದಿ ಬೆಸ್ಟ್ ತಿಳಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಹೇಳೋಣ. ಹಾಂ ಹೇಳಿ ಸರ್. ತಗೊಂಡಿದ್ದಾರೆ, ಈಗ ಅನೌನ್ಸ್ ಮಾಡ್ತಾರೆ ಸರ್, ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾರೆ, ಕೊಡ್ತಾರೆ. ಜಿಲ್ಲಾಧ್ಯಕ್ಷರು ಪ್ರೆಸ್ ರಿಲೀಸ್ ಮಾಡ್ತಾರೆ. ಜನರಿಂದ ನಾವು 6 ಜನ ಭೂಗಳರ ಒಂದು ಅಟ್ಟಾಸಕ್ಕೆ ಬಲಿಯಾಗಿದ್ದಾರೆ. ಸುಮಾರು ಭೂಮಿಯನ್ನು, ಸರ್ಕಾರಿ ಭೂಮಿನ ಮತ್ತು ದಲಿತರ ಜಮೀನನ್ನು ಬೇಕಾದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರೋವಂಥದ್ದೆಲ್ಲ ನಡೆದಿದೆ. ಹತ್ತಿರದಲ್ಲೇ ಎಲ್ಲರಿಗೂ ಸಾಲ್ವೇಷನ್ ಅನ್ನೋದು ಸಿಗುತ್ತೆ ಸರ್. ಜನರ ಪರವಾಗಿ ಕೆಲಸ ಮಾಡ್ತೀವಿ ಸರ್. ಅಂಬೇಡ್ಕರ್ ಸೇವಾ ಸಮಿತಿಯ ತಾಲೂಕು ಸಮಿತಿಗಳ ರಚನೆ ಕಾರ್ಯಕ್ರಮ ಇವತ್ತು ನಡೀತಾ ಇತ್ತು. ಇದಕ್ಕೆ ರಾಜ್ಯ ಅಧ್ಯಕ್ಷರಾದಂಥ KM ಸಂದೇಶಣ್ಣವರು ಆಗಮಿಸಿದ್ರು. ಅವರಿಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಯಲಹಂಕಕ್ಕೆ ಹೋದರು. ಏನಿವತ್ತು ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ಸಿಲ್ಘಟ್ಟ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾಯಿದ್ದೀರಿ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ತಾಲೂಕು ಪದಾಧಿಕಾರಿಗಳನ್ನು ಮಾಡ್ತಾಯಿದ್ದೀರಿ. ಈ ಒಂದು ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರಾಗಿ ವಿನೋದ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀನಿ. ಆಮೇಲೆ ಉಪಾಧ್ಯಕ್ಷರು ಸೀನು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿದ್ದೀನಿ. ಖಜಾನ್ಸಿ ಶ್ರೀಕಾಂತು, ಸದಸ್ಯರು ಗಂಗರಾಜು, ಪುನೀತ್, ಚೇತನ್, ಅಶೋಕ್, ಮೂರ್ತಿ, ಲೋಕೇಶ್ ಇವ್ರನ್ನೆಲ್ಲ ಆಯ್ಕೆ ಅಂತ ಮಾಡೋದಂತ ಪರಿಚಯ ಮಾಡಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಎಲ್ಲ ತಾಲೂಕುಗಳ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಹಾಗೂ ದಲಿತ ಮುಖಂಡರು, ಯುವಕರು ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ 14 ನಿರ್ದೇಶಕ ಸ್ಥಾನಗಳಿಗೆ ಡಿಸೆಂಬರ್ 7ರಂದು ಚುನಾವಣೆ ಘೋಷಣೆಯಾಗಿದ್ದು, ಎ ವರ್ಗದ ಸದಸ್ಯ ಸಹಕಾರ ಸಂಘಗಳ ಪ್ರತಿನಿಧಿಗಳ ಕ್ಷೇತ್ರದ 6 ಸ್ಥಾನಗಳು, ಬಿ ವರ್ಗದ 8 ಸ್ಥಾನಗಳ ಪೈಕಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಹಿಂದುಳಿದ ಪ್ರವರ್ಗ ಎ ಮತ್ತು ಬಿ ತಲಾ 1 ಸ್ಥಾನ ಸೇರಿ 4 ಸ್ಥಾನಗಳು, ಒಟ್ಟು 10 ಸ್ಥಾನಗಳಿಗೆ ನಿರ್ದೇಶಕರು ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿ ಎನ್ ವನಿತಾ ಘೋಷಣೆ ಮಾಡಿದರು. ಬಾಗೇಪಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಸಾಮಾನ್ಯ ವರ್ಗದ 2 ಹಾಗೂ ಮಹಿಳಾ ಮೀಸಲು ಕ್ಷೇತ್ರದ 2 ನಿರ್ದೇಶಕ ಸ್ಥಾನಗಳಿಗೆ ಡಿಸೆಂಬರ್ 7ರಂದು ನಡೆದಿರುವ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಸ್ ಸುಪ್ರೀತ್, ಜಿಎಂ ರಾಮಕೃಷ್ಣಪ್ಪ, ಮಹಿಳಾ ಮೀಸಲು ಕ್ಷೇತ್ರದಿಂದ ಪದ್ಮಾ ಶಿವಮ್ಮ ಗೆಲುವು ಸಾಧಿಸಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮತದಾನದ ನಂತರ ಮತ ಎಣಿಕೆ ನಡೆಸಿದ ಚುನಾವಣಾಧಿಕಾರಿ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಮಂಜುನಾಥ್ ಹಾಜರಿದ್ದರು. ಇದರ ಆಡಳಿತ ಮಂಡಳಿ ಚುನಾವಣೆ 7/12/2025 ನಡೆದಿರುವ ಚುನಾವಣೆಯಲ್ಲಿ ಈ ಕೆಳಕಂಡ ಮತದಾರರು ಅತ್ಯಂತ ಹೆಚ್ಚು ಮತಗಳಿಸಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಿರುತ್ತೇನೆ. ಸಾಮಾನ್ಯ ಸ್ಥಾನದಿಂದ ಎಸ್ ಸುಪ್ರೀತ್ ವಿನ್ ಲೇಟ್ DN ಸೂರ್ಯನಾರಾಯಣ ರೆಡ್ಡಿ, GM ರಾಮಕೃಷ್ಣಪ್ಪ ವಿನ್ ಪೆದ್ದಮಲ್ಲಪ್ಪ. ಮಹಿಳಾ ಮೀಸಲು ಸ್ಥಾನದಿಂದ ಪದ್ಮಾ ಕೋಂ ಗೋವಿಂದಪ್ಪ, ಶಿವಮ್ಮ ಕೋಂ ಬಿ ನಾರಾಯಣಸ್ವಾಮಿ ಅವರು ಇವತ್ತಿನ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಯುನಾನಿಮಸ್ ಆಗಿ ಆಯ್ಕೆಯಾಗಿರುವಂಥವರು ಆಂಜಿನಪ್ಪ ಹನುಮಂತಪ್ಪ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ, ಮರಿಯಪ್ಪ ನರಸಿಂಹಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ, ಎ ಆದಿಮೂರ್ತಿ ಈಡಿಗೆ ಆವಲಪ್ಪ ಹಿಂದುಳಿದ ವರ್ಗ ಎ ಸ್ಥಾನ, ಎ ಶ್ರೀನಿವಾಸ ಅಪ್ಪಯ್ಯ ಬಾಬು ಹಿಂದುಳಿದ ವರ್ಗ ಬಿ ಸ್ಥಾನ. ಅದೇ ರೀತಿ ಎ ತರಗತಿಯಿಂದ ಬಿ ಸುಜಾತ ಸುಬ್ಬರಾಮು ಗೂಳೂರು ಸಾಮಾನ್ಯ, ಇವರು ಗೂಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ, ಕೆ ನಾರಾಯಣಸ್ವಾಮಿ ಕೊಂಡಪ್ಪ ದೇವರಗುಡಿಪಲ್ಲಿ ಸಾಮಾನ್ಯ, ಇವರು ದೇವರಗುಡಿಪಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ, ವೆಂಕಟೇಶ್ RV ವೆಂಕಟರಾಯಪ್ಪ RV ರಾಚವಾರಪಲ್ಲಿ ಸಾಮಾನ್ಯ, ಇವರು ಸೋಮನಾಥಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ, ನಾರಾಯಣಪ್ಪ ಪಾಪಿರೆಡ್ಡಿ ಆಚೆಪಲ್ಲಿ ಸಾಮಾನ್ಯ, ಇವರು ಆಚೆಪಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ, ವಿ ಚಂದ್ರಶೇಖರ್ ರೆಡ್ಡಿ N ವೆಂಕಟರೆಡ್ಡಿ ಸಾಮಾನ್ಯ, ಇವರು ಪುಟ್ಟಪರ್ತಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ, ಹಾಗೂ ಎ ಗೋಪಾಲಕೃಷ್ಣ ಆವುಲಪ್ಪ ಪರಗೋಡು ಸಾಮಾನ್ಯ, ಇವರು ಪರಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 14 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ.
ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 23ರ ದೊಡ್ಡಪೇಟೆಯ ಗಾಣಿಗೆ ಬೀದಿಯಲ್ಲಿ ಭಾನುವಾರ ಮಧ್ಯಾಹ್ನ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇದ್ದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಲಕ್ಷಾಂತರ ರು ನಷ್ಟವಾಗಿರುವ ಘಟನೆ ನಡೆದಿದೆ. ಸುಮಾರು 5ಕ್ಕಿಂತ ಹೆಚ್ಚು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಂದು ತಿಳಿದು ಬಂದಿದೆ. ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ಎಂಬುವವರು ಲೀಸ್ಗೆ ಮನೆಯಲ್ಲಿ ವಾಸವಿದ್ದು ಮನೆಯಲ್ಲಿ ಯಾರೂ ಇಲ್ಲದೆ ಇರುವ ಸಮಯದಲ್ಲಿ ಈ ಘಟನೆ ನಡೆದಿದೆ. ಹಾಕೊಂಡಿರೋದಾ? ನಾವು ಬಾಳೆ ವ್ಯಾಪಾರ ಮಾಡ್ಕೊಂಡು ಮಾಡಿದ್ರು. ನಮಗೆ ಗೌರ್ಮೆಂಟ್ ಇಂದ ಅಷ್ಟು ಭಾರ ಕೊಡಬೇಕು. KEB ಅವರು ನಿರ್ಲಕ್ಷ್ಯ ಇವಾಗವರೆಗೂ ಎಷ್ಟೊತ್ತಾಯ್ತು ಫೋನ್ ಮಾಡಿದ್ರು? ಅರ್ಧ ಗಂಟೆಯಿಂದ ನಾವು ಫೋನ್ ಮಾಡ್ತಿದ್ವಿ. ಪಕ್ಕದ ಮನೆಯವರು 1 ಗಂಟೆ ಮುಂದೆ ಫೋನ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಕೃಷ್ಣಮೂರ್ತಿಗೆ ಫೋನ್ ಮಾಡಿ 15 ಜನರು ಬಂದು ಸ್ವಲ್ಪ ತಡೆ ಮಾಡಿದ್ದಾರೆ. ಇಷ್ಟುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. KEB ಅವರು ನಿರ್ಲಕ್ಷ್ಯ ಸಿಂಗಲ್ ಆಗಿದೆ. ಈಗಲೇ 15 ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇವ್ರ ಮನೆಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಒಂದೇ ಕಾಂಪೌಂಡ್ ಮನೆನೇ ಇದೆ ಎಲ್ಲ. ಅದೇನಮ್ಮ ಹಿಂಗಾಗ್ಬಿಟ್ಟಿದೆ. ಇಷ್ಟೆಲ್ಲ ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೊಂಡಿರುತ್ತೆ? ಇದೇ ಮನೆಯಲ್ಲಿ ಮಲ್ಕೊಂಡಿದ್ರೆ ಏನ್ ಗತಿ? ಮನೆಯಲ್ಲಿ ಟಿವಿ ಹೋಗಿದೆ, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಹೋಗಿದೆ, ಎಲ್ಲ ಆಗಿದೆ. ಅದಕ್ಕೆ ಏನಿದೆ ಕಾರಣ ನೀವು ಇವರು ಡಿಸ್ಕನೆಕ್ಟ್ ಮಾಡಿ ಶಿವಶಂಕರ ಜಗದೀಶ್ ಅಂತ ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಂತರ ಮನೆ ಬೆಂಕಿಯಿಂದ ಉರಿಯುತ್ತಿದ್ದನ್ನ ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿ ವೆಂಕಟ್ ಶಿವಾರೆಡ್ಡಿ ಸೇರಿದಂತೆ ಇತರೆ ಸಿಬ್ಬಂದಿಗಳು ಮನೆಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಆಗಬೇಕಾಗಿರುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಮನೆ ಮಾಲೀಕರಾದ ಲೋಕೇಶ್ ಮಾತನಾಡಿ, ನಮ್ಮ ಮನೆ ಅಲ್ಲದೆ ಬೀದಿಗಳಲ್ಲಿ ಸುಮಾರು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಮನೆಯಲ್ಲಿ ಇದ್ದ ಎಲೆಕ್ಟ್ರಾನಿಕ್ ವಸ್ತುಗಳು ಎಲ್ಲ ಸುಟ್ಟು ಭಸ್ಮವಾಗಿದೆ. ನಮ್ಮ ಲೀಸ್ ಮನೆಯಲ್ಲಿ ಇರುವ ಕೃಷ್ಣ ಸಿಂಗ್ ಅವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರು ನಷ್ಟವಾಗಿದೆ ಎಂದು ತಿಳಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ನಷ್ಟ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ವಾರ್ಡ್ ನಂಬರ್ 23 ಗಣಿಗ್ಬರಲ್ಲಿ KEB ಅವರ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಒಂದು ಮನೆಯೆಲ್ಲ ಸುಟ್ಟೋಗಿದೆ, ಟಿವಿಗಳೆಲ್ಲ ಒಡೆದೋಗಿದೆ, ಮಿಕ್ಸಿಗಳೆಲ್ಲ 4-5 ಮಿಕ್ಸಿ ಹೋಗಿದೆ, ಲೈಟ್ಗಳೆಲ್ಲ ಹೋಗಿದೆ. ಅದು ಮನೆಯೆಲ್ಲ ಸುಟ್ಟೋದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಬಂದು ಲೈನ್ ಡಿಸ್ಕಟ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಅವರು ನಿಂತ್ಕೊಂಡು ಫೈರ್ ಇಂಜಿನ್ ಫೋನ್ ಮಾಡೋದು ಅವೆಲ್ಲ ಯಾವುದೂ ಮಾಡಿಲ್ಲ, ಕಟ್ ಮಾಡ್ತಾರೆ, ಅವ್ರ ಪಾಡ್ಗೆ ಹೋಗ್ತಾರೆ. ಅವ್ರು ಇವ್ರಿಗೆ ಫೋನ್ ಮಾಡ್ತೀವಿ, ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಹೆಸರು ಜಗದೀಶ್, ಅವ್ರೇನು ಹೇಳ್ತಾರೆ ಕೋತಿ ಬಿದ್ದಂಗೆ ಆಗೋಗಿರೋದಕ್ಕೆ ನಾವೇನು ಮಾಡೋದು ಅಂತಾರೆ. ಕೋತಿ ಮೇಲೆ ಒಂದು ಮುಖ ಪ್ರಾಣಿ ಮೇಲೆ ಅಪವಾದ ಹೊರಿಸ್ಬಿಟ್ಟು ಇದನ್ನ ಕಣ್ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಶಾರ್ಟ್ ಸರ್ಕ್ಯೂಟ್ಗೂ ಕೋತಿ ಬೀಳೋದಕ್ಕೂ ಏನು ಅದಕ್ಕೂ ಏನಂತ ಎಲ್ಲಿ ಕೋತಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಡ್ತೀವಿ. ಕೋತಿ ಬಿದ್ದು ಹಿಂಗಾಗಿದೆಯಾ ಇಲ್ಲಾಂದರೆ ಏನು ಬಿದ್ದಿದೆಯೋ. ಕೋತಿ ಬಿದ್ದಾದಮೇಲೆ ನಾವು ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ, ಕೋತಿ ಬಿದ್ದಿದ ತಕ್ಷಣ ಬರ್ತಾರೆ. ಕೋತಿ ಬಿದ್ದಿರೋದು ಅವ್ರಿಗೆ ಗೊತ್ತಲ್ವಾ, ನಾವು ಫೋನ್ ಮಾಡಿದ್ದಾದಮೇಲೆ ಆಮೇಲೆ ಬಂದು ಅವ್ರು ಲೈನ್ ಕಟ್ ಮಾಡೋದು. ಕೋತಿ ಬಿದ್ದಿರೋ ಗೊತ್ತಿರೋದು ಆವಾಗ ಬಂದು ಮಾಡಿದ್ದೀವಿ, ಆಗ್ತಾ ಇಲ್ಲ. KEB ಅವರ ನಿರ್ಲಕ್ಷ್ಯದಿಂದ ಇದೆಲ್ಲ ಹೊಣೆ ಆಗಿದೆ. ಅದೇನೇ ಇದ್ದರೂ KEB ಅವರೇ ಅದಕ್ಕೆ ಜವಾಬ್ದಾರರು, ಅವರೇ ಇದ್ದು ಅದೇನು ನಷ್ಟ ಏನಾಗಿದೆಯೋ ಅವ್ರಿಗೆ ಅದೇನಿದೆಯೋ ಅವರೇ ಇದು ಮಾಡಬೇಕು, ಇಲ್ಲಾಂದರೆ ಕಾನೂನು ರೀತಿ ನಾವು ಫೈಟ್ ಮಾಡ್ತೀವಿ. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅದ್ದೂರಿಯಾಗಿ ನೆರವೇರಿದ್ದ ಕಡಲೆಕಾಯಿ ಪರಿಷೆ, ಗಮನ ಸೆಳೆದ ಶ್ರೀ ವೀರಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತ ಸಾಗರ. ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ, ರೇಷ್ಮೆ ನಗರಿಯಲ್ಲಿ ಜನಜಾಗೃತಿ ಅಭಿಯಾನ, ಜಾಗೃತಿ ಮೂಡಿಸಿದ ಪೊಲೀಸರು.
ಪಶು ಔಷಧಿ ಮಳಿಗೆ ಮಾಲೀಕನ ಎಡವಟ್ಟು, ವೈದ್ಯರ ಚೀಟಿ ಇಲ್ಲದೆ ಔಷಧಿ ವಿತರಣೆ, ಸರಣಿ ಕುರಿಗಳ ಸಾವಿನಿಂದ ಕಂಗಾಲಾದ ವೃದ್ಧ. ಗುರುಗಳಿಗೆ ತಲೆಬಾಗಿ ನಮಿಸುವುದು ಭಾರತದ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯನ್ನು ಎಲ್ಲಾ ದೇಶಗಳು ಅಪ್ಪಿಕೊಳ್ಳುತ್ತಿವೆ. ಹಿರಿಯ ಸಾಹಿತಿ ಬಿಆರ್ ಲಕ್ಷ್ಮಣರಾವ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.